ಹಲೋ ಎಲ್ಲರಿಗೂ SVMS ಕಿಚನ್ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಎಲ್ಲ ವೆದರ್ಗೆ ಸೆಟ್ ಆಗುವಂತಹ ಒಂದು ಬೆಸ್ಟ್ ಬಾಡಿ ಬಟರ್ನ ಅಥವಾ ಮಾಯಿಶ್ಚರೈಸರ್ನ ಯಾವ ರೀತಿ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾವಿವತ್ತು ಪ್ರಿಫರ್ ಮಾಡ್ತಿರುವಂಥ ಈ ಬಾಡಿ ಬಟರು ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ಗೆ ತುಂಬ ನರಿಶಿಂಗ್ ಆಗಿ ಫೀಲ್ ಆಗುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ, ತುಂಬ ಡ್ರೈ ಆಗೋದಿಲ್ಲ ಮತ್ತು ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ಸ್ಕಿನ್ನು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಅಡ್ಜಸ್ಟ್ ಆಗುತ್ತೆ. ಇದನ್ನು ನಾವು ಮನೆಯಲ್ಲೇ ಕಮ್ಮಿ ಟೈಮಲ್ಲಿ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ನಾವು ಈ ಬಾಡಿ ಬಟರ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ರೆಡಿ ಮಾಡೋದು ಅಂತ ನೋಡೋಣ. ಈ ಬಾಡಿ ಬಟರ್ನ ಪ್ರಿಪೇರ್ ಮಾಡೋದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೋಡೋಣ. ಶಿಯಾ ಬಟರ್, ಕೋಕೋ ಬಟರ್, ಕೋಕೋನಟ್ ಆಯಿಲ್, ವೆನಿಲಾ ಎಸೆನ್ಸ್. ಈ ಇಂಗ್ರೀಡಿಯೆಂಟ್ಸ್ದು ಬೆನಿಫಿಟ್ಸ್ ನೋಡೋದಾದರೆ ಫಸ್ಟು ಶಿಯಾ ಬಟರ್ದು ಬೆನಿಫಿಟ್ಸ್ ನೋಡೋಣ. ಇದು ನಮ್ಮ ಸ್ಕಿನ್ನ ಡೀಪಾಗಿ ಮಾಯಿಶ್ಚರೈಸ್ ಮಾಡುತ್ತೆ, ಡ್ರೈನೆಸ್ಸು ರೆಡ್ಯೂಸ್ ಮಾಡುತ್ತೆ, ಹಾಗೆ ಇದು ಸ್ಕಿನ್ಗೆ ನ್ಯಾಚುರಲ್ ಆಗಿ ಸನ್ ಪ್ರೊಟೆಕ್ಷನ್ ಸಹ ಕೊಡುತ್ತೆ. ಇದು ರಿಚ್ ಇನ್ ವಿಟಮಿನ್ಸ್ ಲೈಕ್ AEF ಇರುತ್ತೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಹ ಇರುತ್ತೆ. ಕೋಕೋ ಬಟರ್ದು ಬೆನಿಫಿಟ್ಸ್ ನೋಡೋದಾದರೆ ಇದು ಡೀಪ್ ಹೈಡ್ರೇಷನ್ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಇದು ಸಹ ನರಿಶ್ ಮಾಡುತ್ತೆ ನಮ್ಮ ಸ್ಕಿನ್ನ. ಇದರಲ್ಲಿ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇಂಪ್ರೂವ್ ಆಗುತ್ತೆ ಮತ್ತು ಸ್ಕಾರ್ಸ್ ಮತ್ತು ಮಾರ್ಕ್ಸ್ ಏನಾದರೂ ಇದ್ದರೆ ಅದು ರೆಡ್ಯೂಸ್ ಆಗುತ್ತೆ. ಕೋಕೋನಟ್ ಆಯಿಲ್ ಬೆನಿಫಿಟ್ಸು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಸ್ಕಿನ್ಗೆ ನ್ಯಾಚುರಲ್ ಆಗಿ ಮಾಯಿಶ್ಚರೈಸರ್ನ ಕೊಡುವಂತಹ ಪ್ರಾಪರ್ಟಿ ಇದೆ ಮತ್ತು ಇದು ಸ್ಕಿನ್ನಲ್ಲಿರುವ ಡಾರ್ಕ್ನೆಸ್ ಸಹ ಕಮ್ಮಿ ಮಾಡುತ್ತೆ. ಈಗ ನಾವು ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬಾಡಿ ಬಟರ್ನ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳೋದಕ್ಕೆ ಒಂದು ಬೌಲ್ನ ತಗೋತಾ ಇದ್ದೀನಿ. ಈಗ ಇದಕ್ಕೆ ಶಿಯಾ ಬಟರ್ನ ಆ್ಯಡ್ ಮಾಡೋಣ. ನಾನು ಇಲ್ಲಿ ರಾ ಅನ್ರಿಫೈನ್ಡ್ 100% ಆರ್ಗ್ಯಾನಿಕ್ ಶಿಯಾ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಯೂಸ್ ಮಾಡ್ತಾ ಇರೋದು ಬಾನ್ ಅಸ್ಟೇನ್ ಅನ್ನೋ ಕಂಪ್ನಿದು. ಇದು ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಸಿಗುತ್ತೆ. ಇದು ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲ ವೆಬ್ಸೈಟಲ್ಲೂ ಅವೈಲಬಲ್ ಇರುತ್ತೆ. ನೀವು ಅದರಲ್ಲಿ ಬುಕ್ ಮಾಡ್ಕೋಬಹುದು. ನೋಡಿ, ಇದು ಓಪನ್ ಮಾಡಿದ ತಕ್ಷಣ ಇದರ ಒಳಗಡೆ ವೈಟ್ ಕಲರ್ ಪ್ರಾಡಕ್ಟ್ ಇರುತ್ತೆ. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ಸಹ ನೋಡ್ಕೋಬಹುದು. ತುಂಬ ಸಾಫ್ಟ್ ಇರುತ್ತೆ ಮತ್ತು ಮಾಯಿಶ್ಚರೈಸಿಂಗ್ ಆಗಿ ಫೀಲ್ ಆಗುತ್ತೆ ಸ್ಕಿನ್ಗೆ. ಇದು ಬಟರಿ ಟೆಕ್ಸ್ಚರ್ ಇರುತ್ತೆ, ತುಂಬ ಲೈಟ್ ವೈಟ್ ಆಗಿ ಫೀಲ್ ಆಗುತ್ತೆ. ಈಗ ಈ ಶಿಯಾ ಬಟರ್ನ 1 ಟೇಬಲ್ ಸ್ಪೂನು ಈ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಾನಿವಾಗ 1 ಟೇಬಲ್ ಸ್ಪೂನ್ಗೆ ಆಗೋ ರೀತಿ ತೋರಿಸ್ಕೊಡ್ತೀನಿ. ನೀವು ಬೇಕು ಅಂದರೆ ಫುಲ್ ಪ್ರಾಡಕ್ಟ್ನ ಒಂದೇ ಸಲ ಪ್ರಿಪೇರ್ ಮಾಡಿ ಇಟ್ಕೋಬಹುದು. ಇದನ್ನು ಸ್ಟೋರ್ ಸಹ ತುಂಬ ದಿನ ಮಾಡ್ಕೋಬಹುದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಕೋಕೋ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ರಾ ಅನ್ರಿಫೈನ್ಡ್ 100% ಆರ್ಗ್ಯಾನಿಕ್ ಇರುತ್ತೆ. ಇದು ಸಹ ನಾನು ಸೇಮ್ ಬ್ರ್ಯಾಂಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ಎರಡಕ್ಕೂ ನನಗೆ ಕಾಂಬೋ ಆಫರ್ ಇತ್ತು. ಅದರಲ್ಲಿ ಅರೌಂಡ್ 300 ರುಪೀಸ್ನ ಚಾರ್ಜ್ ಮಾಡಿದ್ರು. 300 ರುಪೀಸ್ ಸ್ಪೆಂಡ್ ಮಾಡಿದ್ವಿ ಅಂದರೆ ತುಂಬ ದಿನ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ನ. ಆನ್ಲೈನಲ್ಲಿ ಡೈರೆಕ್ಟಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತೊಗೊಳೋದಾದರೆ ನಮಗೆ ತುಂಬ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನೀವೇ ಕಮ್ಮಿ ಬಜೆಟಲ್ಲಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೋಬಹುದು. ಈ ಕೋಕೋ ಬಟರ್ ಸಹ 1 ಟೇಬಲ್ ಸ್ಪೂನು ಶಿಯಾ ಬಟರ್ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ 2 ಪ್ರಾಡಕ್ಟ್ ಆದಮೇಲೆ ನೆಕ್ಸ್ಟ್ ನಾವು ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡಬೇಕು. ನಾನಿವಾಗ ಯೂಸ್ ಮಾಡ್ತಾ ಇರೋ ಆಯಿಲು ಕುಕ್ಕಿಂಗ್ಗೆ ಆರ್ಗ್ಯಾನಿಕ್ ಆಯಿಲ್ನ ಯೂಸ್ ಮಾಡ್ತೀವಲ್ಲ ಅದೇ ಆಯಿಲ್ನ. 1 ಟೇಬಲ್ ಸ್ಪೂನ್ ಶಿಯಾ ಬಟರು ಮತ್ತು 1 ಟೇಬಲ್ ಸ್ಪೂನು ಕೋಕೋ ಬಟರ್ನ ಆ್ಯಡ್ ಮಾಡಿದ್ವಿ ಅಂದರೆ ಕೋಕೋನಟ್ ಆಯಿಲ್ನ ನಾವು 4 to 5 ಸ್ಪೂನು ಆ್ಯಡ್ ಮಾಡಬೇಕು. ಈಗ ಈ 3 ಪ್ರಾಡಕ್ಟ್ಸು ನೀಟಾಗಿ ಮಿಕ್ಸ್ ಆಗೋದಕ್ಕೆ ಸ್ಟವಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು
ಬಿಸಿನೀರು ಕಾದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಬೌಲ್ನ ಅದರೊಳಗಡೆ ಇಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. 1 ಮಿನಿಟ್ ಬಿಸಿನೀರಲ್ಲಿ ಇಟ್ಟಿದ ತಕ್ಷಣ ಈ ಪ್ರಾಡಕ್ಟ್ ಫುಲ್ಲು ಮೆಲ್ಟಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ 3 ಪ್ರಾಡಕ್ಟು ನೀಟಾಗಿ ಮಿಕ್ಸ್ ಆಗಿ ಮೆಲ್ಟ್ ಆಗಿದೆ. ನೆಕ್ಸ್ಟು ಇದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬೇಕು ಅಂದರೆ ಯೂಸ್ ಮಾಡಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಇದನ್ನು ನಾನು ಸ್ಮೆಲ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಡ್ರಾಪ್ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ, 1 ಡ್ರಾಪ್ ಇಲ್ಲ ಅಂದರೆ 2 ಡ್ರಾಪು ಸಾಕು. ಈಗ ನಾವು ಪ್ರಾಡಕ್ಟ್ಸ್ ಜೊತೆಗೆ ಈ ವೆನಿಲಾ ಎಸೆನ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು 25 ಮಿನಿಟ್ಸು ಫ್ರಿಜ್ಜಲ್ಲಿ ಇಡ್ತೀನಿ. ಆಫ್ಟರ್ 25 ಮಿನಿಟ್ಸು ಪ್ರಾಡಕ್ಟ್ ನೋಡಿ ಈ ರೀತಿ ಆಗಿದೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಚೆ ಎತ್ಕೊಂಡಿದ್ದ ತಕ್ಷಣ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಾಡಿ ಬಟರ್ನ ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಇರುತ್ತೆ. ಈಗ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸುಲು ಹಾಕ್ತಾ ಇದ್ದೀನಿ. ಇದು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ಸ್ನ ಹಾಕಿ ಮತ್ತೆ ಇದನ್ನು ನೀಟಾಗಿ 5 ಮಿನಿಟ್ಸು ಮಿಕ್ಸ್ ಮಾಡ್ಕೋಬೇಕು. ಈಗ ಹೋಮ್ ಮೇಡ್ ಬಾಡಿ ಬಟರು ಪ್ರಿಪೇರ್ ಆಗಿದೆ. ಇದನ್ನು ನಾವಿವಾಗ ಒಂದು ಬಾಕ್ಸ್ಗೆ ಹಾಕೊಳ್ಳೋಣ. ಇದನ್ನು ನೀವು ರೂಮ್ ಟೆಂಪರೇಚರಲ್ಲಿ ಇಟ್ಕೊಂಡ್ರೆ ಮೆಲ್ಟ್ ಆಗೋದಿಲ್ಲ. ಅದೇ ತುಂಬ ಬಿಸಿಲಲ್ಲಿ ಏನಾದರೂ ಇಟ್ಟರೆ ಅಂದರೆ ಮೆಲ್ಟ್ ಆಗಿಬಿಡುತ್ತೆ. ಬೇಕು ಅಂತಂದರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಸಹ ಯೂಸ್ ಮಾಡಬಹುದು. ಈಗ ನಾವು ಹೋಮ್ ಮೇಡ್ ಬಾಡಿ ಬಟರ್ನ ಯೂಸ್ ಮಾಡೋಣ. ಅಪ್ಲೈ ಮಾಡ್ತಿದ್ರೆ ತುಂಬಾ ಸಾಫ್ಟ್ ಆಗಿದೆ. ನೀವು ಇದೇ ರೀತಿ ಮನೆಯಲ್ಲೇ ಬಾಡಿ ಬಟರ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿ ಇರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.